Hi friends, welcome to back my YouTube channel Ravi Kannada Tech Channel. ಸೊ ಹೊಸ ಯೂಟ್ಯೂಬರ್ಸ್ಗೆ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ವೀಡಿಯೋಸ್ ಯಾವ ಥರ ಎಡಿಟ್ ಮಾಡೋದು ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ಅದರಿಂದ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಯಾವ ಥರ ಎಡಿಟ್ ಮಾಡಬೇಕು, ಅದರಲ್ಲೂ ಡಬಲ್ ಸ್ಕ್ರೀನ್ ವಿಡಿಯೋ ಎಡಿಟ್ ಯಾವ ಥರ ಮಾಡೋದು ಅಂತ, ಎಸ್ಪೆಷಲಿ ಡಬಲ್ ಸ್ಕ್ರೀನ್ ಯಾವ ಥರ ಎಡಿಟ್ ಮಾಡೋದು ಅಂತ ನಾನು ಈ ಒಂದು ಯೂಟ್ಯೂಬಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಸೊ ಈಗ ಬನ್ನಿ ನೋಡೋಣ ಅದು ಯಾವ ಥರ ಅಂತ ವಿಡಿಯೋ ಎಡಿಟ್ ಮಾಡೋದು. ಸೊ ಸೈಡಲ್ಲಿ ಸ್ಕ್ರೀನ್ ಹಾಕಿರ್ತೀನಿ, ಅದು ವಾಚ್ ಮಾಡ್ತಾಯಿರ್ರಿ. ನನ್ನ ಹತ್ರ ಇನ್ನೊಂದು ಕ್ಯಾಮ್ರಾ ಇಲ್ಲ, ಅದಕ್ಕೆ ಬರೀ ಫೋಟೋ ಮಾತ್ರ ಹಾಕಿರ್ತೀನಿ, ಅದು ಸ್ಕ್ರೀನ್ ಓಡಬೇಕಾದ್ರೆ. ಸರಿ ನೋಡಿ ಬಂದು ಡಬಲ್ ವಿಡಿಯೋ ರೆಕಾರ್ಡ್ ಹೇಗೆ ಮಾಡೋದು. ಅದು ಮಾಡಬೇಕಂದ್ರೆ ಮೊದಲಿಗೆ ನಿಮ್ಮ ಹತ್ರ ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಇರಬೇಕು. ಇಲ್ಲಿ ಕೆಳಗಡೆ ಇದೆ ನೋಡಿ ಕೈನ್ ಮಾಸ್ಟರ್ ಅಪ್ಲಿಕೇಶನ್, ಅದನ್ನು ಓಪನ್ ಮಾಡ್ಕೋಬೇಕು. ಇದರಲ್ಲೇ ನಾವು ಸಿಸ್ಟಮಲ್ಲಿ ಯಾವ ಥರ ಮಾಡ್ತೀರೋ ಪ್ರತಿಯೊಂದು ಅಪ್ಲಿಕೇಶನ್ ವಿಡಿಯೋಸ್ ಎಡಿಟು ಇದರಲ್ಲೇ ಮಾಡ್ಬೋದು. ಸೊ ಈ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಿದ್ದ ತಕ್ಷಣ ಕ್ರಿಯೇಟ್ ಎ ನ್ಯೂ ಅಂತಿದೆಯಲ್ಲ, ಆ ನ್ಯೂ ಮೇಲೆ ಕ್ಲಿಕ್ ಮಾಡಿ. ನಾವು ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ಶಾರ್ಟ್ಸ್ಗೆ ಆದರೆ ಇಲ್ಲಿ 3.4 ಇದೆ ನೋಡಿ, 3.4 ಸೆಲೆಕ್ಟ್ ಮಾಡಬೇಕು. ಯೂಟ್ಯೂಬ್ ವಿಡಿಯೋ ಫುಲ್ ಲೆಂತ್ ವಿಡಿಯೋಗಾದರೆ 16.9 ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನಾನು 16.9 ಸೆಲೆಕ್ಟ್ ಮಾಡ್ಕೊತೀನಿ. ಕ್ರಿಯೇಟ್ ಅಂತ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿಗೆ ಇವಾಗ ನಮಗೆ ಡಬಲ್ ವಿಡಿಯೋ ರೆಕಾರ್ಡ್ ಮಾಡಬೇಕಂದ್ರೆ ಏನು ಮಾಡಬೇಕಂದ್ರೆ ಇಲ್ಲಿ ವೀಡಿಯೋಸ್ ಇದೆಯಲ್ಲ, ಆ ವೀಡಿಯೋಸ್ ಕ್ಲಿಕ್ ಮಾಡಿಕೊಂಡು ಯಾವುದಾದ್ರೂ ಒಂದು ವೀಡಿಯೋ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಇದು ಯಾವುದೋ ಒಂದು ವೀಡಿಯೋ ಇದೆ ನಂದು ಹಳೇದು, ಅದು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಅದು ಸೆಲೆಕ್ಟ್ ಮಾಡ್ಕೊಂಡು ಇದಾದಮೇಲೆ ಇಂಟು ಮಾರ್ಕ್ ಮಾಡಿ ಪ್ಲೇ ಕೊಡಿ. ಈಗ ನೋಡಿ ಇದರಲ್ಲಿ ಇದೇ ಥರ ಒಂದು ಓಡ್ತಾ ಇದೆಯಲ್ಲ, ಈಗ ಇಲ್ಲೊಂದು ವೀಡಿಯೋ ಓಡ್ತಾ ಇದೆ, ಇಲ್ಲಿ ಪಕ್ಕದಲ್ಲಿ ಇನ್ನೂ ಒಂದು ವೀಡಿಯೋ ಬರಬೇಕು ಅಂದರೆ ಏನು ಮಾಡಬೇಕಂದ್ರೆ, ಸೊ ಹೇಳ್ತೀನಿ ನೋಡಿ ಏನು ಮಾಡಬೇಕಂತ. ಸ್ಟಾಪ್ ಮಾಡ್ತೀನಿ ನಾನು. ಸ್ಟಾಪ್ ಮಾಡಿದಾದಮೇಲೆ ಮತ್ತೆ ಬ್ಯಾಕ್ ಬಂದು ಲೇಯರ್ಸ್, ನೀವು ಎಲ್ಲಿಂದ ಇನ್ನೊಂದು ವೀಡಿಯೋ ಪ್ಲೇ ಆಗಬೇಕು ಅಲ್ಲಿಗೆ ಸೆಲೆಕ್ಟ್ ಮಾಡಿಕೊಂಡು ಇದು ಮಾಡಬೇಕು. ಸೊ ಇವಾಗ ನೆಕ್ಸ್ಟ್ ಈ ಲೇಯರ್ ಇದೆಯಲ್ಲ, ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಅಂತಿದೆಯಲ್ಲ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಪಕ್ಕದಲ್ಲಿ ಇನ್ನೊಂದು ಯಾವುದು ವೀಡಿಯೋ ಓಡಬೇಕು ಅಂತಿದೆಯಾ ಆ ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ಇಲ್ಲಿ ಯಾವುದಾದ್ರೂ ಒಂದು ವೀಡಿಯೋ ಸೆಲೆಕ್ಟ್ ಮಾಡ್ಕೋತೀನಿ. ಓಕೆನಾ, ಇಂಟು ಮಾರ್ಕ್ ಮಾಡ್ತೀನಿ, ಅದನ್ನು ಇದು ಮಾಡ್ಕೋತೀನಿ ಯಾವ ವೀಡಿಯೋ ಓಡಬೇಕು ಅನ್ನೋದನ್ನು. ಜಸ್ಟ್ ಈ ಸ್ಯಾಂಪಲ್ಲಿ ನಾನು ಇದು ಮಾಡ್ತಾ ಇರೋದು, ಯಾವ ವೀಡಿಯೋ ಓಡಬೇಕಂತ ಇಲ್ಲಿ ಕ್ಲಿಕ್ ಮಾಡ್ಕೋತೀನಿ. ಕ್ಲಿಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ನಾನು ಬ್ಯಾಕ್ ಹೋಗ್ತೀನಿ. ನೋಡಿ ಬ್ಯಾಕ್ ಹೋಗ್ತೀನಿ. ಬ್ಯಾಕ್ ಹೋಗಿದ್ದಾದಮೇಲೆ ಮತ್ತೆ ಪ್ಲೇ ಮಾಡಿ ನೋಡ್ತೀನಿ. ನೋಡಿ ಇದು ಓಡ್ತಾ ಇದೆ. ನೆಕ್ಸ್ಟ್ ನಾವು ಯಾವುದಲ್ಲಿ ಇದೆ ಬರ್ತಾಯಿದೆ. ಇದೇ ಥರ ಡಬಲ್ ವಿಡಿಯೋ ಸೆಲೆಕ್ಟ್ ಮಾಡೋದು. ಡಬಲ್ ವಿಡಿಯೋ ಸೆಲೆಕ್ಟ್ ಮಾಡಿದಾದಮೇಲೆ ಏನು ಮಾಡಬೇಕಂದ್ರೆ ಇಲ್ಲಿ ಫುಲ್ಲು ಕಂಪ್ಲೀಟ್ ಆದಮೇಲೆ, ಸೊ ಇಲ್ಲಿ ಮೇಲೆ ಆರೋ ಮಾರ್ಕ್ ಕಾಣಿಸ್ತಿದೆಯಲ್ಲ, ಇಲ್ಲಿ ಮೇಲೆ ಇದು ಬಂದು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಇದು ಸೇವ್ ಮಾಡ್ಬೋದು. ಸೇವ್ ಮಾಡಿದ್ರೆ ಗ್ಯಾಲರಿಗೆ ಹೋಗಿ ಕೂತ್ಕೊಳುತ್ತೆ. ನೀವು ಇಲ್ಲಿ ಇನ್ನೂ ಬೇಕಾದರೆ ಎಡಿಟ್ ಮಾಡಬೇಕಾದ್ರೆ ಇನ್ನೂ ನೀವೇನಾದರೂ ಇಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಅಂತ ಏನಾದರೂ ಮಾಡಬೇಕಂದ್ರೆ ಲೇಯರ್ ಇದೆಯಲ್ಲ, ಲೇಯರ್ ಮೇಲೆ ಕ್ಲಿಕ್ ಮಾಡಿ. ಲೇಯರ್ ಮೇಲೆ ಕ್ಲಿಕ್ ಮಾಡಿದಾದಮೇಲೆ ಇಲ್ಲಿ ಟೆಕ್ಸ್ಟ್ ಇದೆಯಲ್ಲ, ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಅಂತ ಏನಾದರೂ ಕೊಟ್ಟು ಅದಿಲ್ಲಿ ಬರುತ್ತೆ, ಪ್ಲೀಸ್ ಸಬ್ಸ್ಕ್ರೈಬ್ ಅನ್ನೋದು. ಅದು ಮೇಲೆ ಎಲ್ಲ ಇಟ್ಬಿಟ್ಟು ಅದು ಕಲರ್ ಬೇಕಾದರೆ ಕಲರ್ ಚೇಂಜ್ ಮಾಡೋದು. ಇಲ್ಲಿ ಕಲರ್ ಅಂತಿದೆಯಲ್ಲ, ಕಲರ್ ಕೆಲವು ಸೆಲೆಕ್ಟ್ ಮಾಡಿಕೊಂಡು ಓಕೆ ಅಂದ್ಕೊಟ್ರೆ ಆ ಕಲರ್ ಬರುತ್ತೆ. ಬ್ಲೂ ಕಲರ್ ಸೆಲೆಕ್ಟ್ ಮಾಡ್ಕೊಂಡು ಸ್ವಲ್ಪ ಎತ್ತಿ ಕಾಣಿಸ್ಬೇಕು ಯಾವುದಾದ್ರು. ಈ ಥರ ಸೆಲೆಕ್ಟ್ ಮಾಡ್ಕೊಂಡು ಈ ಥರ ಬಿಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಅಂತಿರುತ್ತೆ. ಆಮೇಲೆ ನೋಡಿ ಈ ಚಿಹ್ನೆ ನಮಗೆ ಸಬ್ಸ್ಕ್ರೈಬು ಎಷ್ಟೊತ್ತಿರ್ಬೇಕು, ಸ್ವಲ್ಪ ಹೊತ್ತಿರಬೇಕಾ ಇಲ್ಲ ಜಾಸ್ತಿ ಹೊತ್ತಿರಬೇಕಾ ಅದು ಬೇಕು ಅಂದರೆ ಇಲ್ಲಿ ಕ್ಲಿಕ್ ಮಾಡಿ ಇದನ್ನು ನಾವು ಎಳ್ಕೊಬೋದು, ಡ್ರ್ಯಾಗ್ ಮಾಡ್ಬೋದು. ಮೇಲೆ ಎಳ್ಕೊಳ್ಳಿ ಸ್ವಲ್ಪ, ಇದನ್ನು ಇಟ್ಕೊಂಡು ಈ ಥರ ಡ್ರ್ಯಾಗ್ ಮಾಡ್ಕೊಬೋದು ನಾವು ಎಲ್ಲಿವರೆಗೂ ಬೇಕು ಅಂತ. ಓಕೆನಾ, ಕಮ್ಮಿ ಬೇಕಂದರೆ ಕಮ್ಮಿನೇ ಇಟ್ಕೊಬೋದು. ಮತ್ತು ಈ ಸಬ್ಸ್ಕ್ರೈಬು ಯಾವ ಥರ ಆ್ಯನಿಮೇಷನ್ಸ್ ಯಾವ ಥರ ಬರಬೇಕಂದ್ರೆ ಅದು ಬರಬೇಕಾದ್ರೆ ನೋಡಿ ಈ ಥರ ಎಲ್ಲ ಸೆಲೆಕ್ಟ್ ಮಾಡ್ಕೊಬೋದು ನಾವು. ಹಿಂಗೆ ಬರೋದು, ಇಲ್ಲ POP ಪಾಪ್ ಅಂತ ಹಿಂಗೆ ಬರೋದು, ಇಲ್ಲ ಸ್ಲೈಡಿಂದ ಬರೋದು, ಈ ಥರ ಸೆಲೆಕ್ಟ್ ಮಾಡ್ಕೊಂಡು ಸೈಡಿಂದ ಕೊಟ್ಟಿದ್ದೀನಿ. ಈಗ ನೋಡಿ ಆ್ಯನಿಮೇಷನ್ ಯಾವ ಥರ ಬರುತ್ತಂತ. ಸೊ ಪ್ಲೇ ಮಾಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಗ್ಬೋದು, ಸೈಡಲ್ಲಿಂದ ಬಂತು. ಈ ಥರ ಎಡಿಟ್ ಮಾಡ್ಕೋಬೋದು. ಡಬಲ್ ವೀಡಿಯೋನ ಎಡಿಟ್ ಮಾಡ್ಬೋದು, ನಾವು ಆ್ಯನಿಮೇಷನ್ಸ್ ಎಡಿಟ್ ಮಾಡ್ಬೋದು. ನೋಡ್ದಾ ಈ ಥರ. ಓಕೆ, ಈ ಥರ ಡಬಲ್ ವೀಡಿಯೋ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕ್ಲಿಕ್ ಮಾಡಿ ಮೇಲಿನ ಬಟನು ಸೇವ್ ವಿಡಿಯೋ ಅಂತ ಕೊಟ್ಟರೆ ಆ ವಿಡಿಯೋ ಸೇವ್ ಆಗುತ್ತೆ. ಸೇವಿಂಗ್ ಸ್ವಲ್ಪ ಟೈಮ್ ತೊಗೊಳುತ್ತೆ. ಲೆಂತ್ ಆಗಿದ್ದರೆ ವಿಡಿಯೋ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ.
ಲೆಂತ್ ಕಮ್ಮಿ ಇದ್ದರೆ ಸ್ವಲ್ಪ ಬೇಗ ಆಗೋಗ್ಬಿಡುತ್ತೆ. ಸೇವಿಂಗ್ ಆಗ್ತಾಯಿದೆ. ಇದು ಸೇವಿಂಗ್ ಕಂಪ್ಲೀಟ್ ಆಗಿದ ತಕ್ಷಣ ಗ್ಯಾಲರಿಯಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ ವಿಡಿಯೋ. ನೀವು ಅಲ್ಲಿಂದ ಬೇಕಾದರೆ ಆ ವಿಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ಕೋಬೋದು. ಸೊ ನೋಡಿ, ಈಗ ಕಂಪ್ಲೀಟ್ ಆಗಿದೆ. ನಾನು ಗ್ಯಾಲರಿಯಲ್ಲಿ ಹೋಗಿ ತೋರಿಸ್ತೀನಿ ನಿಮಗೆ. ಗ್ಯಾಲರಿ ಒಂದೇ ಆಲ್ಬಮ್ಸ್ ನೋಡಿ, ಇಲ್ಲಿದೆ ಫಸ್ಟ್ನೇ ವಿಡಿಯೋ. ಈ ಥರ ಇಷ್ಟೇ ಸಿಂಪಲ್ ಎಡಿಟ್ಸ್ ಮಾಡೋದು ವಿಡಿಯೋ. ಗೊತ್ತಾಯ್ತಾ ಫ್ರೆಂಡ್ಸ್?